ಸೊ ಹಂಗೆ ಏನು ಈ ಜಿಲ್ಲೆಯಲ್ಲಿ ಅಲ್ಲಿ ಈ ರಾಜ್ಯದಲ್ಲಿ ದಳನೇ ಬಂದ್ಬಿಡ್ತು, ದಳ 130 ಗೆದ್ದಿತ್ತು, BJP ಅವ್ರು ಬಂದ್ಬಿಟ್ರು, ಅವ್ರು ಗೆದ್ಬಿಟ್ರು, ಕಾಂಗ್ರೆಸ್ ಬಂದ್ಬಿಡ್ತು. ಯಾವುದು ರಾಜಕೀಯದಲ್ಲಿ ಶಾಶ್ವತ ಇಲ್ಲ. ಈ ದೇಶದಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಈಗೇನು ಪ್ರೈಮ್ ಮಿನಿಸ್ಟರ್ 3 ಬಾರಿ ಗೆದ್ದು ಬಿಟ್ಟಿದ್ದಾರೆ, ಅವರೇ ಪರ್ಮನೆಂಟ್ ಆಗಿರ್ತಾರೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು 8 ಬಾರಿ ನಾನು ಗೆದ್ದಿದ್ದೀನಿ, ನಾನು ಪರ್ಮನೆಂಟ್ ಆಗಿರ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಇದು ಚಕ್ರ. ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಸೀಟು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಚೀಫ್ ಮಿನಿಸ್ಟರ್ ಆದಮೇಲೆ ನಮ್ಮ ರಮೇಶ ಇಲ್ಲೇ ಕೂತವನೆ, ನಮ್ಮ ನಾಗರಾಜು ಇಲ್ಲೇ ಕೂತವನೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ದೀವಿ, ಕೇಸ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ. ಇನ್ನು ಭಾಳ ಜನ ಸ್ಟೇಜ್ ಮೇಲೆ ಇದ್ದಾರೆ. ನಮ್ಮ ನರಸಿಂಹಯ್ಯನೂ ಇಲ್ಲೇ ಇದ್ದಾರೆ, ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಅವರು. ಅವೆಲ್ಲ ಇದ್ದೀವಿ. ಅವತ್ತು ದೇಶ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪ್ರಧಾನಮಂತ್ರಿ ಸೀಟ್ ಅದು. ದೇವೇಗೌಡರು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಯ್ತಾರೆ. ಕೊನೆಗೆ ಅಂಬರೀಷ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾರೆ. ಅಂಬರೀಷ್ ಆಗ ಭಾಳ ರೈಸಿಂಗ್ ಸ್ಟಾರು. ಅವರು ವಿಷ್ಣುವರ್ಧನ್ ಸೇರಿ ಹೇಳ್ತಾರೆ. ಸೊ ಆವತ್ತು ನಾವು CM ಲಿಂಗಪ್ಪನ ನಿಲ್ಲಿಸಿ ಆವತ್ತಿನ ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಸೀಟನ್ನು ನಾವು ಈ ರಾಮನಗರದಲ್ಲಿ ನಾವು ಗೆದ್ದಿದ್ದೇವೆ. ಇದೊಂದು ದೊಡ್ಡ ಇತಿಹಾಸ. ಸೊ ಹಂಗೆ ನಿಮಗೂ ಕೂಡ ನಾನು ಹೇಳ್ತೀನಿ, ಇದು ಯಾವುದು ಪರ್ಮನೆಂಟ್ ಇಲ್ಲ. ಈಗ ಇಲ್ಲಿ ಗೆಲ್ಲಿಲ್ವೇ ನಾವು? ಅಸೆಂಬ್ಲಿ ಇಲ್ಲಿ ಗೆಲ್ಲಿಲ್ವೇ? ಚನ್ನಪಟ್ಟಣ ಗೆಲ್ಲಿಲ್ವೇ? ಎಲ್ಲ ಕಡೆ ಗೆದ್ಕೊಂಡು ಬಂದಿದ್ದೀವಲ್ಲ ನಾವು. 4 ಸೀಟು ಈಗ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಸೊ ಮಂಡ್ಯ ಫುಲ್ ಗೆದ್ದಿದ್ದೀವಿ, 1 ಸೀಟ್ ಬಿಟ್ಟು. ಚಿಕ್ಕಮಗಳೂರು ಫುಲ್ ಗೆದ್ದಿದ್ದೀವಿ. ಹಿಂಗೆ ಎಲ್ಲ ಕಡೆ ಕೂಡ ಈಗ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿ 2 ಸೀಟ್ ಬಿಟ್ಟು ಇನ್ನೆಲ್ಲ ಸೀಟ್ನ ಗೆದ್ದಿದ್ದೀವಿ. ನಮ್ಮ ಚಾಮರಾಜನಗರದಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಹಿಂಗೆಲ್ಲ ಆಗಿ ಹೆಚ್ಚು ಕಮ್ಮಿ 140 ಸೀಟ್ ಆಗಿದೆ. ನಾನು ಈಗಾಗಲೇ ಎಲ್ಲೆಲ್ಲಿ ಸೋತಿದ್ದೀವಿ ಅಲ್ಲಾಗಲೇ ಪ್ರಯೋಗ ಮಾಡ್ತಾ ಇದ್ದೀನಿ. ಈಗ 20ನೇ ತಾರೀಕಿಗೆ 2 ವರ್ಷ ಮುಗೀತದೆ ನಮ್ಮ ಸರ್ಕಾರ ಬಂದು. ಈಗ 20ನೇ ತಾರೀಕು ಒಂದು ದೊಡ್ಡ ಸಮಾವೇಶ ವಿಜಯನಗರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸದ್ಯಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳ ಹತ್ರ ಡೆಲ್ಲಿಯವ್ರ ಹತ್ರ ಮಾತಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ. ಯುದ್ಧದ ವಿಚಾರ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದು. ಇವತ್ತು ಸಾಯಂಕಾಲ ನಾಳೆ ನಾನು ಫೈನಲ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಬರೀ ಲೀಡರ್ಗಳು ಮಾತ್ರ ಬನ್ನಿ. ಆವತ್ತೊಂದು ದಿನ 1 ಲಕ್ಷ ಬಡವರಿಗೆ, ಯಾರು ನಮ್ಮ ಈ ಒಂದು ಗೊಲ್ರಟ್ಟಿಗಳಲ್ಲಿದ್ದರು, ನಮ್ಮ ತಾಂಡಾದಲ್ಲಿದ್ದರು ಅಂತ ಯಾರು ರೆವಿನ್ಯೂ ದಾಖಲೆಗಳಿಲ್ಲ, ಅವ್ರನ್ನೆಲ್ಲ ಊರಿಗೆ ಸೇರಿಸಿ ಅವತ್ತು ಪಟ್ಟ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೂ ಕೂಡ ಕರ್ಕೊಬರೋಂಥ ವ್ಯವಸ್ಥೆ ಮಾಡ್ತಾರೆ. ನೀವು ಲೀಡರ್ಗಳೆಲ್ಲ ಬರಬೇಕು, ಬಂದು ಆ ಸಂಭ್ರಮನ ಮಾಡಬೇಕು.